ಈಗಾಗಲೇ ಗರ್ಭ ಸಂಸ್ಕಾರ ಅಂದ್ರೆ ಏನು, ಅದನ್ನ ಯಾಕೆ ತಗೋಬೇಕು ಅಂತ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರಿ. ಈಗ ಗರ್ಭ ಸಂಸ್ಕಾರ ಯಾಕೆ ಪ್ರಚಲಿತದಲ್ಲಿಲ್ಲ, ಇದ್ರ ಬಗ್ಗೆ ಇರುವಂತಹ ಮಿಸ್ಕನ್ಸೆಪ್ಷನ್ಸ್ ಏನು, ಅಂದ್ರೆ ತಪ್ಪು ಗ್ರಹಿಕೆಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗರ್ಭ ಸಂಸ್ಕಾರದ ಮಿಸ್ಕನ್ಸೆಪ್ಷನ್ ಬಗ್ಗೆ ನಾನು ಹೇಳ್ತೀನಿ. ಗರ್ಭ ಸಂಸ್ಕಾರ ಅಂತಂದ್ರೆ ಬರೀ ರಿಚುವಲ್ಸ್ ಅನ್ಕೋತಾರ, ಅಂದ್ರೆ ಪದ್ಧತಿ. ಈ ಗರ್ಭ ಸಂಸ್ಕಾರ ಅನ್ನೋದು ಬರೀ ಪದ್ಧತಿ ಅಲ್ಲ. ಹೋಮ ಹವನಗಳನ್ನ ಮಾಡಿಸೋದು, ಹರಕೆ ಕಟ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಕಳ್ಕುಬ್ಸ ಮಾಡೋದು, ಸೀಮಂತವನ್ನ ಮಾಡೋದು, ಇದಷ್ಟೇ ಗರ್ಭ ಸಂಸ್ಕಾರ ಅಲ್ಲ. ಇದು ಒಂದು ರಾಂಗ್ ಕನ್ಸೆಪ್ಷನ್. ಇನ್ನ ಎರಡನೇದ್ದು ಬಂದು ಗರ್ಭ ಸಂಸ್ಕಾರದಿಂದ ನಾವು ಜೆಂಡರ್ನ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾರ. ಇದು ರಾಂಗ್. ಯಾವಾಗ್ಲೂ ಸೈಂಟಿಫಿಕ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೆಂಡರ್ ಡಿಸೈಡ್ ಆಗೋದು ಕ್ರೋಮೋಸೋಮ್ಸ್ ಮೇಲೆ. ಹಾಗಾಗಿ ಇದು ಒಂದು ಮಿಸ್ಕನ್ಸೆಪ್ಷನ್. ಇನ್ನ ಥರ್ಡ್ ಬಂದು ಯೋಗ ಹಾಗೂ ಡಯಟ್ ಅಷ್ಟೇ ಗರ್ಭ ಸಂಸ್ಕಾರನ ಇಲ್ಲ. ಡಯಟ್ ಹಾಗೂ ಯೋಗಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವರ ಬಾಡಿ ಟೈಪ್ ನ, ಅವರ ಮೆಡಿಕಲ್ ಕಾಂಪ್ಲಿಕೇಶನ್ ನ ಚೆಕ್ ಮಾಡ್ಕೊಂಡು ಅವರಿಗೆ ಸರಿಯಾದಂತಹ ಡಯಟ್ ನ ನಾವು ಕೊಡ್ತೀವಿ. ಅವರಿಗೆ ಸೆಟ್ ಆಗುವಂತಹ ಆಸನಗಳನ್ನ ನಾವು ಮಾಡಿಸ್ತೀವಿ. ಇದು ಒಂದು ಭಾಗ ಅಷ್ಟೇ, ಇದೇ ಗರ್ಭ ಸಂಸ್ಕಾರ ಅಲ್ಲ. ಇನ್ನು ನಾಲ್ಕನೇದ್ ಬಂದು ಗರ್ಭ ಸಂಸ್ಕಾರ ತಗೊಳ್ಳೋದ್ರಿಂದ ನ್ಯಾಚುರಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರ. ಬಟ್ ಇದು ರಾಂಗ್. ನ್ಯಾಚುರಲ್ ಡೆಲಿವರಿ 90% ಆಗಬಹುದು. ಯಾಕಂತಂದ್ರೆ ಆಸನಗಳನ್ನ ಮಾಡೋದ್ರಿಂದ, ನಿಮ್ಮ ಬಾಡಿ ಮೈಂಡ್ ಪಾಸಿಟಿವ್ ಆಗಿರೋದ್ರಿಂದ, ಮಂತ್ರ ಚಾಂಟಿಂಗ್ ಪಾಸಿಟಿವ್ ವೈಬ್ರೇಷನ್ ಇರೋದ್ರಿಂದ, ಹಾಗೂ ನೀವು ಸಾತ್ವಿಕ ಆಹಾರವನ್ನ ತಗೊಳ್ಳೋದ್ರಿಂದ, ಹೆಲ್ದಿ ಫುಡ್ಸ್ ತಗೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ನ್ಯಾಚುರಲ್ ಡೆಲಿವರಿ 100% ಆಗುತ್ತಾ, ನಾವು ಅದನ್ನ ಹೇಳಕ್ ಆಗಲ್ಲ. ಇನ್ನು 10% ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಕೆಲವೊಬ್ಬರಿಗೆ ಮೆಡಿಕಲ್ ಕಾಂಪ್ಲಿಕೇಶನ್ ಇರುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ವಾಟರ್ ಬ್ರೇಕ್ ಡೌನ್ ಆಗುತ್ತೆ, ಕೆಲವೊಬ್ಬರಿಗೆ ಶುಗರ್ ಇರುತ್ತೆ, BP ವೇರಿಯೇಷನ್ಸ್ ಇರುತ್ತೆ. ಈ ತರ ಟೈಮ್ ಅಲ್ಲಿ ಕೆಲವೊಂದ್ ಸಾರಿ ಅವರು C-ಸೆಕ್ಷನ್ಗೆ ಹೋಗ್ತಾರೆ. ಹಾಗಾಗಿ 100% ನ್ಯಾಚುರಲ್ ಡೆಲಿವರಿ ಆಗುತ್ತಾ, ಅದು ತಪ್ಪಾಗುತ್ತೆ. ಸೊ ನಿಮ್ಗೆ ನ್ಯಾಚುರಲ್ ಡೆಲಿವರಿ ಆಗೋದಿಕ್ಕೆ ಗರ್ಭ ಸಂಸ್ಕಾರ ಒಂದು ಹೆಚ್ಚಾಗಿ ಹೆಲ್ಪ್ ಆಗುತ್ತೆ. ವೆಬಿನಾರ್ಸ್ ನ ಅಟೆಂಡ್ ಮಾಡೋದು, ವರ್ಕ್ಶಾಪ್ಸ್ ನ ಅಟೆಂಡ್ ಮಾಡೋದು, 1 ವಾರ ಅಥವಾ 2 ದಿನ ಅಟೆಂಡ್ ಮಾಡೋದ್ರಿಂದ ಗರ್ಭ ಸಂಸ್ಕಾರ ಕಲಿಬಹುದು ಅನ್ಕೊಂಡ್ರೆ ಅದು ತಪ್ಪು. ಗರ್ಭ ಸಂಸ್ಕಾರ ಅನ್ನೋದು ಡೇ ರೂಟೀನ್ ಆಗ್ಬೇಕು, ಪ್ರಾಕ್ಟೀಸ್ ಆಗ್ಬೇಕು. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಜರ್ನಿ ನೀವು ಆಸನಗಳನ್ನಾಗ್ಲಿ, ಮಂತ್ರ ಚಾಂಟಿಂಗ್ ಆಗ್ಲಿ, ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ಇಟ್ಕೊಳೋದಾಗ್ಲಿ, ಇವೆಲ್ಲವನ್ನು ನೀವು ಡೇ ರೂಟೀನ್ ಅಲ್ಲಿ ನೀವು ಇದನ್ನ ಪ್ರಾಕ್ಟೀಸಸ್ ನ ಮಾಡಿದ್ರೆ ಮಾತ್ರ ಗರ್ಭ ಸಂಸ್ಕಾರ ಸಕ್ಸಸ್ಫುಲ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ನೀವು 1-2 ಡೇಸ್ ನೀವು ವೆಬಿನಾರ್ಸ್ ಅಟೆಂಡ್ ಮಾಡೋದ್ರಿಂದ ನೀವು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಡಯಟ್ ಆಗ್ಲಿ, ಯೋಗ ಆಸನಗಳನ್ನಾಗ್ಲಿ, ಇವೆಲ್ಲವೂ ಯಾವ ತರ ಅಂತಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಇರಬೇಕು. ಅಂದ್ರೆ ನಿಮ್ಗೆ ಗರ್ಭ ಸಂಸ್ಕಾರ ಹೆಲ್ಪ್ ಆಗುತ್ತೆ. ಇನ್ನು ಕೊನೆಯದಾಗಿ, ಈ ಗರ್ಭ ಸಂಸ್ಕಾರ ಅನ್ನೋದು ಕ್ಯಾರಿ ಮಾಡ್ತಿರುವಂತಹ ತಾಯಿಗೆ ಮಾತ್ರ ಅನ್ಕೋತೀವಿ, ಅಂದ್ರೆ ಪ್ರೆಗ್ನೆಂಟ್ ವುಮನ್ನಿಗೆ ಅಷ್ಟೇ ಅನ್ಕೋತೀವಿ. ಇದು ತಪ್ಪು. ಅವರ ಹಸ್ಬೆಂಡ್ ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು, ನಾಲೆಜ್ ನ ತಗೋಬೇಕು, ಅವ್ರ ಎನ್ವಿರಾನ್ಮೆಂಟ್ ನ ಸರಿಯಾಗಿ ಇಟ್ಕೋಬೇಕು. ಅವರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಅವ್ರು ಯಾವ ತರ ಆ ಟೈಮಲ್ಲಿ ನಾವು ಅವ್ರಿಗೆ ಯಾವ ತರ ಕಂಪ್ಯಾನಿಯನ್ ಆಗಿರ್ಬೇಕು, ಇದೆಲ್ಲದನ್ನು ನೀವು ತಿಳ್ಕೊಬೇಕಂದ್ರೆ 1-2 ಸೆಷನ್ ಆದ್ರೂ ಅವ್ರ ಹಸ್ಬೆಂಡ್ ಇದು ಗರ್ಭ ಸಂಸ್ಕಾರವನ್ನ ಅಟೆಂಡ್ ಮಾಡಬೇಕು. ಇದಿಷ್ಟು ಮಿಸ್ಕನ್ಸೆಪ್ಷನ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ನಮ್ಮ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು.